ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈತ್ರಿ ಪಕ್ಷಗಳಿಂದ ಎಸ್ಐಆರ್ಗೆ ವಿರೋಧ ವ್ಯಕ್ತವಾಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಆರ್ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರವೇ ನಡೀತಾ ಇದೆ ಅಂತ ಹೇಳಿ ತುಮಕೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಕಾರ ಇದರಲ್ಲಿ ಯಾವುದೇ ರೀತಿಯ ಭಾಗಿಯಾಗಿಲ್ಲ. ಈ ರೀತಿಯಾಗಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಮ್ಮ ಸರ್ಕಾರ ಭಾಗಿ ಆಗ್ತಾ ಇಲ್ಲ. ಬೇರೆ ರಾಜ್ಯದಲ್ಲಿ ಏನಾಯ್ತು ಅನ್ನೋದನ್ನ ಬಿಜೆಪಿ ಒಂದ್ಸರಿ ನೋಡಬೇಕು. ಅಕಸ್ಮಾತ್ ಎಲೆಕ್ಷನ್ ಕಮಿಷನ್ ನಿಯಮ ಉಲ್ಲಂಘನೆ ಮಾಡಿದ್ರೆ ಕ್ರಮವಾಗುವುದು ಪಕ್ಕ ಅನ್ನೋ ರೀತಿಯಲ್ಲಿ ಮಾತುಗಳನ್ನ ಆಡಿದ್ದಾರೆ. ಎಲ್ಲಿದ್ರೂ ಕೂಡ ಎಲೆಕ್ಷನ್ ಕಮಿಷನ್ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಎಲ್ಲವನ್ನೂ ಕೂಡ ಗಮನಿಸುತ್ತೆ ಅನ್ನುವಂಥ ಮಾತುಗಳನ್ನ ಆಡಿರುವಂತದ್ದು. ಹಾಗಾಗಿ ರಾಜ್ಯದಲ್ಲಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೀತಾ ಇರುವಂತ ಆರೋಪಕ್ಕೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ವಾಪಸ್ ತಗೊಳ್ಳೋ ಜವಾಬ್ದಾರಿ ನೋಡಿ. SIR ಬಗ್ಗೆ ಎಲೆಕ್ಷನ್ ಕಮಿಷನ್ನ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸಿನ ಪ್ರಕಾರನೇ ನಡೀತಾ ಇದೆ. ಎಲ್ಲಿಯಾದರೂ ಕೂಡ ಆ ನಿಯಮಗಳನ್ನು ಮೀರಿ ಕೆಲಸ ಆಗಿದ್ರೆ ಎಲೆಕ್ಷನ್ ಕಮಿಷನ್ನವರು ಗಮನಿಸ್ತಾರೆ ಮತ್ತು ಅದರ ಮೇಲೆ ಕ್ರಮ ತಗೊಳ್ತಾರೆ. ಸರ್ಕಾರ ಇದರಲ್ಲಿ ಯಾವುದೇ ರೀತಿಯಲ್ಲಿ ಭಾಗಿಯಾಗಿಲ್ಲ. ನಾವು ಯಾರಿಗೂ ಇನ್ಸ್ಟ್ರಕ್ಷನ್ಸ್ಗಳು ಕೊಟ್ಟಿಲ್ಲ. ಎಲೆಕ್ಷನ್ ಕಮಿಷನ್ನವರು ಏನು ಸಿಬ್ಬಂದಿಗಳನ್ನ ಕೇಳಿದರೆ ಅದನ್ನು ನಾವು ಕೊಟ್ಟಿದ್ದೇವೆ ಬಿಟ್ಟರೆ ನಾವ್ಯಾರೂ ಕೂಡ ಮಾಡಲಿಲ್ಲ. ಅಲ್ಲಿ BLOಗಳಿರ್ತಾರೆ. BLOಗಳೇ ಮನೆ ಮನೆಗೆ ಹೋಗಿ ಏನು ಆ ಫಾರಮನ್ನು ಎನ್ಯುಮರೇಷನ್ ಫಾರಮನ್ನು ಕೊಟ್ಟು ಅದನ್ನು ವಾಪಸ್ ತಗೊಳ್ಳೋ ಜವಾಬ್ದಾರಿ ಅವರಿಗಿರುತ್ತೆ. ಒಂದು ವೇಳೆ BLO ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ನಾನು ಕೊಡ್ತೀನಿ ಅಂತ ಹೇಳಿದರೆ ಅದು ಅವರು ಮಾಡಿರ್ತಕ್ಕಂಥ ತಪ್ಪುಗಳಿರ್ಬೋದು. ಅಂಥದ್ದೇನಾದರೂ ಘಟನೆ ಇದ್ದರೆ ಅದನ್ನು ತನಿಖೆ ಮಾಡಿ ಕ್ರಮ ತಗೊಳ್ಳಿ. ಯಾರು ಬೇಡ ಅಂತ ಹೇಳೋದಿಲ್ಲ. ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಏನಾಯಿತು ಅಂತ ಹೇಳಿ